ಸ್ನೇಹಿತರೆ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಅಂದ ತಕ್ಷಣ ಸಾಕಷ್ಟು ಹಬ್ಬಗಳು ಬರ್ತವೆ. ವಿಶೇಷವಾದಂತಹ ಸಂಸ್ಕೃತಿ, ಆಚಾರ, ವಿಚಾರಗಳನ್ನ ಹೊಂದಿದಂತಹ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಸಾಕಷ್ಟು ವಿಶೇಷವಾದಂತಹ ಆಚರಣೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಅಂದ ತಕ್ಷಣ ಗಟ್ಟಿಯಾದಂತಹ ಮಣ್ಣಿನಲ್ಲಿ, ಗಟ್ಟಿಯಾದಂತಹ ಜನರೊಂದಿಗೆ, ಗಟ್ಟಿಯಾದಂತಹ ಸಂಪ್ರದಾಯಗಳೇ ಇದುವರೆಗೂ ನಮ್ಮತನವನ್ನ ನಾವು ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯವಾಗಿರುವಂತಹದ್ದು. ಇಂತಹದೇ ಒಂದು ಹಬ್ಬಗಳ ಸಾಲುಗಳಲ್ಲಿ ಇರುವಂತಹ ವಿಶೇಷವಾದಂತಹ ಹಬ್ಬ ಅಂದ್ರೆ ಕಾರ ಹುಣ್ಣಿಮೆಯ ಹಬ್ಬ. ಕಾರ ಹುಣ್ಣಿಮೆ ಅಂದ ತಕ್ಷಣ ಸಾಕಷ್ಟು ವಿಷಯಗಳು ನಮಗೆ ನೆನಪಾಗ್ತಾ ಹೋಗ್ತವೆ. ಆ ವಿಷಯಗಳೇನು, ಅದರ ಹಿಂದಿನ ವೈಜ್ಞಾನಿಕತೆ ಏನು, ಆ ಹಬ್ಬಗಳ ಹಿಂದಿನ ಸಂಗತಿಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಕಾರ ಹುಣ್ಣಿಮೆಯ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ, ಬನ್ನಿ. ಕಾರ ಹುಣ್ಣಿಮೆಯ ಹಿಂದಿನ ದಿವಸ ನಾವು ಹೊನ್ಹುಗ್ಗಿ ಎನ್ನುವಂತಹ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಹೊನ್ಹುಗ್ಗಿ ಅಂದ್ರೆ ಇದರಲ್ಲಿ ಎರಡು ಶಬ್ದಗಳು ಬರ್ತವೆ, ಒಂದು ಹೊನ್ನು ಮತ್ತೊಂದು ಹುಗ್ಗಿ. ಹೊನ್ನು ಅಂದ್ರೆ ಬಂಗಾರ, ಹುಗ್ಗಿ ಅಂದ್ರೆ ಸಿಹಿಯಾದಂತಹ ಪಾಯಸ. ಹೊನ್ಹುಗ್ಗಿಯ ಹಿಂದಿನ ಸಂಗತಿ ಏನಂದ್ರೆ, ಕೈಲಾಸದಲ್ಲಿರುವಂತಹ ಶಿವನು ಭೂಲೋಕದಲ್ಲಿರುವಂತಹ ರೈತರಿಗೆ ಸಹಾಯ ಮಾಡೋದಕ್ಕೆ ಯಾರು ಹೋಗ್ತೀರಿ ಅಂತ ಅಲ್ಲಿರುವವರೆಲ್ಲರನ್ನು ಕೇಳಿದಾಗ ಯಾರು ಕೂಡ ಮುಂದೆ ಬರೋದಿಲ್ಲ. ಯಾಕಂದ್ರೆ ರೈತನ ಜೊತೆಗೆ ಕೆಲಸ ಮಾಡೋದಂದ್ರೆ ಬಹಳ ಕಷ್ಟವಾದಂತಹ ಕೆಲಸ ಅನ್ಕೊಂಡು ಯಾರು ಮುಂದೆ ಬರೋದಿಲ್ಲ. ಆಗ ಶಿವ ಒಂದು ಉಪಾಯವನ್ನ ಮಾಡ್ತಾನೆ. ತಾನು ಸಿಹಿಯಾದಂತಹ ಪಾಯಸ ಅಂದ್ರೆ ಹುಗ್ಗಿಯನ್ನ ತಯಾರು ಮಾಡಿ ಅದರಲ್ಲಿ ಒಂದು ಬಂಗಾರದ ಉಂಗುರವನ್ನ ಹಾಕ್ತಾನೆ. ನಾನು ಸಿಹಿಯಾದಂತಹ ಪಾಯಸವನ್ನ ಬಡಿಸುವಾಗ ಯಾರ ತಟ್ಟೆಯಲ್ಲಿ ಬಂದು ಈ ಉಂಗುರ ಬೀಳ್ತದೋ ಅವರೇ ಭೂಲೋಕಕ್ಕೆ ಹೋಗಿ ರೈತನಿಗೆ ಸಹಾಯ ಮಾಡ್ಬೇಕಂತ ಹೇಳ್ತಾರೆ. ಅದೇ ಸಂದರ್ಭಕ್ಕೆ ಸಿಹಿಯಾದಂತಹ ಪಾಯಸವನ್ನ ಶಿವನು ಬಡಿಸೋದಕ್ಕೆ ಆರಂಭ ಮಾಡಿದ ನಂತರ ಆ ಬಂಗಾರದ ಉಂಗುರ ಹೋಗಿ ಬೀಳೋದು ನಂದಿಯ ತಟ್ಟೆಯಲ್ಲಿ. ಇವತ್ತು ನಾವೇನು ಎತ್ತುಗಳು ಅಂತ ಕರಿತೀವಲ್ಲ, ಶಿವನ ವಾಹನ ನಂದಿಯ ತಟ್ಟೆಯಲ್ಲಿ ಹೋಗಿ ಬೀಳ್ತದೆ. ಆಗ ಶಿವ ಆದೇಶವನ್ನ ಕೊಟ್ಟು ನೀನು ಹೋಗಿ ರೈತರಿಗೆ ಸಹಾಯ ಮಾಡು ಅಂತ ಹೇಳಿ ಕೇಳ್ಕೊಳ್ತಾನೆ. ಇದೇ ಸಂದರ್ಭಕ್ಕೆ ನಂದಿಯು ಶಿವನ ಆದೇಶವನ್ನ ಪಾಲಿಸಿ ಭೂಲೋಕಕ್ಕೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರೈತನ ಬದುಕಿನ ಭಾಗವಾಗಿ ಕೃಷಿ ಸಂಸ್ಕೃತಿಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಉಪಯೋಗಕಾರಿಯಾದಂತಹ ಪ್ರಾಣಿಯಾಗಿ ನಮ್ಮ ಜೊತೆ ನಮ್ಮ ಬದುಕಿನ ಭಾಗವಾಗಿದೆ. ಹಿಂಗೆ ಹೊನ್ಹುಗ್ಗಿಯನ್ನ ಇವತ್ತಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕದ ರೈತರು ಆಚರಿಸುವ ರೀತಿ ಏನಂದ್ರೆ, ಹೊನ್ಹುಗ್ಗಿಯ ದಿವಸ ಎತ್ತುಗಳನ್ನ ಸಿಂಗಾರ ಮಾಡಿ ಅದಕ್ಕೆ ಹುಗ್ಗಿಯ ಊಟವನ್ನ ಮಾಡಿಸಿ ಅದ್ರ ಜೊತೆಗೆ ಬಂಗಾರವನ್ನ ಕಾಲುಗಳಿಗೆ, ಮುಖಕ್ಕೆ, ಕೋಡುಗಳಿಗೆ ಮುಟ್ಟಿಸಿ ಅದಕ್ಕೊಂದು ಸಮರ್ಪಣಾ ಮನೋಭಾವದಿಂದ ಪೂಜೆಯನ್ನ ಮಾಡಿ ಗೌರವವನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಅದರ ಜೊತೆಗೆ ಹೊನ್ನುಗ್ಗಿ ಮುಗಿದ ನಂತರ ಮಾರನೇ ದಿವಸ ಬರುವಂಥದ್ದೇ ಕಾರ ಹುಣ್ಣಿಮೆ. ಕಾರ ಹುಣ್ಣಿಮೆ ಅಂದ ತಕ್ಷಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 70ರ ವಯಸ್ಸಿನ ವೃದ್ಧರವರೆಗೂ ಕೂಡ ಅದಕ್ಕೊಂದು ವಿಶೇಷವಾದಂತಹ ಆಸಕ್ತಿ, ವಿಶೇಷವಾದಂತಹ ಕ್ರೇಜ್ ಅಂತ ನಾವು ಕರಿತೀವಲ್ಲ, ಆ ಕ್ರೇಜ್ ಇವತ್ತಿಗೂ ಇದೆ. ಕಾರ ಹುಣ್ಣಿಮೆಯ ದಿವಸ ಬೆಳಿಗ್ಗೆ ಬೇಗ ಎದ್ದು ಎತ್ತುಗಳ ಮೈಗಳನ್ನ ತೊಳೆಯಲಾಗ್ತದೆ. ಮೈಗಳನ್ನ ತೊಳೆಯೋದಂದ್ರೆ ಸ್ನಾನವನ್ನ ಮಾಡಿಸಿ ಅದರಲ್ಲಿರುವಂತಹ ಉಣ್ಣೆ, ಕ್ರಿಮಿಕೀಟಗಳನ್ನ ತೊಡೆದು ಹಾಕಿ ಕಾಲುಗಳಿಗೆ ನಾಲುಗಳನ್ನ ಬಡಿಸ್ತಾರೆ. ನಾಲುಗಳನ್ನ ಬಡಿಸೋದಂದ್ರೆ ಮನುಷ್ಯರು ಹೇಗೆ ಚಪ್ಪಲಿಗಳನ್ನ ಹಾಕೊಳ್ತಾರೋ ಹಂಗೆ ಎತ್ತುಗಳು ವರ್ಷದುದ್ದಕ್ಕೂ ಕೂಡ ಕೃಷಿ ಕಾರ್ಯದಲ್ಲಿ ಹೊಲಕ್ಕೆ ಹೋದಾಗ ಅವುಗಳ ಕಾಲಿಗೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಲುಗಳನ್ನ ಬಡಿಸಿ ಅವುಗಳನ್ನ ಗಟ್ಟಿಗೊಳಿಸ್ತಾರೆ. ಅದ್ರ ಜೊತೆಗೆ ಗೊಟ್ಟ ಹಾಕುವಂತಹ ಪದ್ಧತಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿದೆ. ಗೊಟ್ಟ ಹಾಕೋದಂದ್ರೆ ಬಿದುರಿನೆಯ ಉದ್ದನೆಯಾದಂತಹ ಕಟ್ಟಿಗೆಯಲ್ಲಿ ಎಣ್ಣೆ, ಉಪ್ಪು, ಅರಿಶಿಣ, ಬೆಲ್ಲ ಹಿಂಗೆ ಯಾವ್ದ್ಯಾವ್ದು ಔಷಧೀಯ ಪದಾರ್ಥಗಳಿದಾವೋ ಆ ಎಲ್ಲಾ ಔಷಧೀಯ ಪದಾರ್ಥಗಳನ್ನ ಅದರೊಳಗಡೆ ಹಾಕಿ ಅವುಗಳೆಲ್ಲವನ್ನು ಕೂಡ ಎತ್ತಿನ ಬಾಯಿಯೊಳಗಡೆ ಹಾಕಿ ದೇಹಕ್ಕೆ ಕಳಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಾಗ್ತದೆ. ಇಮ್ಯುನಿಟಿ ಬೂಸ್ಟರ್ ಅಂತ ನಾವೇನ್ ಕರಿತೀವಲ್ಲ, ಆ ರೀತಿಯಾಗಿ ಕಾರ ಹುಣ್ಣಿಮೆಯ ಹಬ್ಬದ ನೆಪದಲ್ಲಿ ಗೊಟ್ಟವನ್ನ ಹಾಕುವ ಮೂಲಕ ಅವುಗಳ ದೇಹಕ್ಕೆ ಇಮ್ಯುನಿಟಿ ಬೂಸ್ಟರ್ ಕೊಡುವಂತಹ ಕೆಲಸವನ್ನ ನಮ್ಮ ಹಿರಿಯರು ಕಾರ ಹುಣ್ಣಿಮೆಯ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಕಾರ ಹುಣ್ಣಿಮೆಯ ದಿವಸ ಸಂಜೆಯ ದಿವಸ ಊರಿನ ಮೈದಾನದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಕಾರ ಹುಣ್ಣಿಮೆಯ ದಿವಸ ಎತ್ತುಗಳನ್ನ ಬಿಡಲಾಗ್ತದೆ. ಒಂದೊಂದು ಪ್ರದೇಶದಲ್ಲಿ ಆ ಎತ್ತುಗಳ ಗೆಲುವು ಸೋಲು ಬೇರೆ ಬೇರೆ ರೀತಿಯಾಗಿ ನಿರ್ಧಾರವಾಗ್ತದೆ. ಬಿಳಿ ಎತ್ತು ಗೆದ್ದರೆ ಮುಂಗಾರಿ ಚೆನ್ನಾಗಾಗ್ತದೆ, ಕರಿ ಎತ್ತು ಗೆದ್ದರೆ
ಹಿಂಗಾರಿ ಚೆನ್ನಾಗಾಗ್ತದೆ ಅನ್ನುವಂಥ ವಿಶೇಷವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದಿದ್ದಾರೆ. ಹಿಂಗೆ ಕಾರ್ ಹುಣ್ಣಿಮೆ ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಯ ಮೂಲಕ ವೈಜ್ಞಾನಿಕ ಚಿಂತನೆಯೊಂದಿಗೆ ಎತ್ತುಗಳಿಗೂ ಉಪಯೋಗ ಆಗಬೇಕು, ರೈತರ ಬದುಕಿಗೂ ಉಪಯೋಗ ಆಗಬೇಕು ಅನ್ನುವಂತಹ ಕಾಳಜಿಯಿಂದ ವಿಶೇಷವಾಗಿ ನಮ್ಮ ಹಿರಿಯರು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಂಸ್ಕೃತಿಯ ಎಲ್ಲ ಹಬ್ಬಗಳು ಕೂಡ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿವೆ. ಅದೆಲ್ಲವನ್ನ ಅರಿತು ಆಚರಿಸಬೇಕಾದಂತಹ ಜವಾಬ್ದಾರಿ ಯುವ ಪೀಳಿಗೆಯ ಮೇಲಿದೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.